ನೋಡಿ ಇಟ್ಟಿರ್ಬೇಕು. ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂದ್ರಿ? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಬರೀ ಇದು 2 ದಿವಸದಿಂದ ಲಾಗ್ ಆಗಿರೋದು ನೋಡ್ರಿ. ಲಾಗ್ ಇಷ್ಟ ಆಗತ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಈಗ 1 ತಿಂಗಳು ಆಗಕ್ಕೆ ಬಂತು, ಯೋಗಾನೂ ಮಾಡಿದ್ದಿಲ್ಲ ರೀ. ಇವತ್ತು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಅಂದ್ರೆ 1 ತಿಂಗಳು 15 ದಿವಸ ಬಿಟ್ಟ ತಕ್ಷಣ ಮತ್ತೆ ನೆಕ್ಸ್ಟ್ ಮಾಡ್ಬೇಕಂತಂದ್ರೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಮನಸ್ಸು ಹೇಳ್ತಾ ಇರುತ್ತೆ ಸುಮ್ಮನೆ ರೆಸ್ಟ್ ಮಾಡಿ ಎದಕ್ಕೆ ಮಾಡ್ತಿ ಅಂತೇಳಿ. ಆದರೆ ವೇಟ್ ಜಾಸ್ತಿ ಆಗ್ತಾ ಇದ್ದಂಗೆ ಮಾಡಬೇಕಪ್ಪ ಅಂತೇಳಿ ಅನ್ನಿಸ್ತಾ ಇರ್ತೈತ್ರಿ. ಆಲ್ರೆಡಿ 1 ತಿಂಗಳು ಆಗಕ್ಕೆ ಬಂತು, ಯಾವುದೇ ರೀತಿ ಯೋಗ ಆಗಲಿ ವಾಕಿಂಗ್ ಆಗಲಿ ಏನೂ ಮಾಡಿದ್ದಿಲ್ಲ ರೀ. ಇವತ್ತು ಫೈನಲಿ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದು. ಅಂದರೆ ಡೈಲಿ ಒಂದು ಅರ್ಧ ತಾಸು ಆದ್ರೂ ನಾವು ಯೋಗ ಅಥವಾ ಧ್ಯಾನ ಆ ಥರ ಎಲ್ಲ ಮಾಡಿದಾಗ ನಮ್ಗೆ ಫುಲ್ ಮೈಂಡ್ನು ಫ್ರೆಶ್ ಇರುತ್ತೆ ರೀ. ಮತ್ತು ಕೆಲಸ ಮಾಡೋಕ್ಕೂ ಮನ್ಸು ಬರುತ್ತೆ. ಇಲ್ಲಾಂದ್ರೆ ನಾವು ಏನೂ ಮಾಡ್ದೇ ಸುಮ್ಮನೆ ಊಟ ಮಾಡಿಕೊಂಡು ಸುಮ್ಮನೆ ಏನು ಕೂಡ್ತೀವಲ್ಲ, ಅವಾಗ ಏನು ಮಾಡೋಕ್ಕೂ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ರೀ. ಮತ್ತು ಕೆಲಸ ಮಾಡೋಕ್ಕೂ ಅನ್ಸುತ್ತೆ, ಮತ್ತು ಬೆಳಗ್ಗೆ ಜಲ್ದಿ ಏಳಕ್ಕೂ ಅಂತ ಅನ್ಸುತ್ತೆ ರೀ. ಹಾಗಾಗಿ ಈಗ ಕೆಲಸ ಜಾಸ್ತಿ ಇತ್ತಲ್ಲ ನಡುವೆ, ಹಾಗಾಗಿ ನಾನು 6 ಗಂಟೆ ಮೇಲೇ ಹೇಳ್ತಿದ್ದೆ. ಈಗ 4:15ಗೆಲ್ಲ ಎಚ್ಚರ ಆಗ್ಬಿಡುತ್ತೆ ರೀ. ನಾನು ಹೇಳಲಿಕ್ಕೂ ಕಂಪಲ್ಸರಿ 4:15ಗೆ ಎಚ್ಚರ ಆಗ್ಬಿಡುತ್ತೆ. ಹಂಗಾಗಿ ನಾನು 5 ಗಂಟೆಗೆ ಎದ್ದು ಫ್ರೆಶಪ್ ಆಗಿ ಯೋಗ ಎಲ್ಲ ಮುಗಿಸ್ಬಿಟ್ಟು ಇವತ್ತು ಸ್ವಲ್ಪ ಇದನ್ನ ಕೆಲಸ ಮಾಡಕ್ಕಂತೀನಿ ನೋಡ್ರಿ. ಭಾಳ ದಿವಸದಿಂದ ಮಾಡಬೇಕಂತ ಒಂದು 15 ದಿವಸ ಆಯ್ತು ಅನ್ನಕತ್ತಿದ್ದೆ. ಫೈನಲಿ ಇವತ್ತು ಸ್ಟಾರ್ಟ್ ಮಾಡಿದ್ರಿ. ಅಂದರೆ ಅಡುಗೆ ಮನೆಯಾಗ ಏನೆಲ್ಲ ನಾನು ಮನಿ ಪ್ಲ್ಯಾಂಟ್ ಇಟ್ಟಿದ್ದೆ ಅಲ್ರಿ, ಅದನ್ನೆಲ್ಲ ಸ್ವಲ್ಪ ಜಾಸ್ತಿ ಬೆಳ್ಕೊಂಬಿಟ್ಟಿದ್ದೆ. ಭಾಳ ಜನ ಕಮೆಂಟ್ ಬಾಕ್ಸ್ ಒಳಗೆ ಭಾಳ ಅಷ್ಟೆಲ್ಲ ಅಡುಗೆ ಮನೆಯಾಗ ಬೆಳೆಸಬಾರ್ದು, ಹಲ್ಲಿ ಬರ್ತಾವೆ, ನೊರಚು ಬರ್ತಾವೆ, ಆ ಥರ ಎಲ್ಲ ಹೇಳಕತ್ತಿದ್ರು. ಅಂದ್ರೆ ಆ ಥರ ಎಲ್ಲ ನನಗೆ ಅನಿಸಿಲ್ಲ ರೀ. ಯಾರೆಲ್ಲ ಅಡುಗೆ ಮನೆಯೊಳಗೆ ಗಿಡ ಇಟ್ಟಿರಂತ ಕಮೆಂಟ್ ಮಾಡಿರಿ. ಆ್ಯಕ್ಚುಲಿ ಅಡುಗೆ ಮಾಡ್ತಾ ಇದ್ದಾಗ ಹಸಿರು ನೋಡ್ತಾ ಇದ್ದಾಗ ಸ್ವಲ್ಪ ಮನಸ್ಸು ಫ್ರೆಶ್ ಅನ್ಸುತ್ತೆ ರೀ. ಅದಕ್ಕಾಗಿ ಅಡುಗೆ ಮನೆ ಆಗಲಿ, ಬೆಡ್ರೂಮ್ ಆಗಲಿ, ಹಾಲ್ ಒಳಗಾಗಲಿ ಸ್ವಲ್ಪ ಅಲ್ಲಲ್ಲಿ ಗಿಡಗಳನ್ನ ಇಡೋದು ನೋಡಕ್ಕೂ ಚಲೋ ಅನ್ಸುತ್ತೆ ರೀ. ಮತ್ತು ಮೈಂಡ್ನು ಫುಲ್ ಫ್ರೆಶ್ ಅನಿಸುತ್ತೆ ಗಿಡ ನೋಡ್ತಾ ಇದ್ರೆ. ನನಗಂತೂ ಗಿಡ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ರೀ. ಅಂದರೆ ಡೈಲಿ ಅದನ್ನ ಕೆಲಸ ಮಾಡ್ತಾಯಿದ್ರು ಬೇಸರ ಆಗಲ್ಲ. ಆದರೂ ಬೇರೆ ಕೆಲಸ ಮಾಡೋಂಥ ಬೇಸರ ಅನ್ನಿಸ್ಬೋದು. ಹಾಗಾದ್ರೆ ವೀಳ್ಯದೆಲೆ ಗಿಡ ಏನು ಹಚ್ಚಿದ್ದೆಲ್ಲ 1 ತಿಂಗಳು ಆಗಕ್ಕೆ ಬಂತು. ಅದನ್ನೂ ಚಿಗುರು ಹೊಡೆದೈತಲ್ರಿ. ಗಿಡ ಚಿಗುರು ಹೊಡೆದಾಗಂತೂ ನೋಡೋಕೆ ಜಾಸ್ತಿ ಖುಷಿ ಆಗುತ್ತೆ. ನಾನು ಏನಾದರೂ ಒಂದು ಹಚ್ಚಿಬಿಟ್ಟೆ ಇಲ್ಲೋ ಅದನ್ನ ಪ್ರತಿದಿನ ಸ್ವಲ್ಪ ಆದ್ರೂ ನೋಡ್ತಾ ಇರ್ತೀನಿ. ಚಿಗುರು ಹೊಡೆದೈತಿ ಇಲ್ಲೋ, ಅದನ್ನ ಮೊಳಕೆ ಬಂದೈತಿ ಇಲ್ಲೋ, ಯಾವ ಥರ ಆಗಕತ್ತೈತಿ ಅಂತೇಳಿ. ಹಾಗಾದ್ರೆ ಅದನ್ನೆಲ್ಲ ರೀಪಾಟಿಂಗ್ ಮಾಡಿಬಿಟ್ಟು ಇಲ್ಲಿ ಏನು ಹಚ್ಚಿದ್ದೀನಿ ನೋಡಿರಿ. ಅಂದರೆ ಅರಿಶಿನ ಒಂದೇ ಪಾಟ್ ಒಳಗೆ, ಕರಿಬೇವು ಸೊಪ್ಪಿನ ಗಿಡ ಮತ್ತು ಮಾವಿನ ಗಿಡ ಮತ್ತು ದೊಡ್ಡಪತ್ರೆ ಎಲೆ ಎಲ್ಲನೂ ಹಚ್ಚಿದ್ದೀನಿ ಅಷ್ಟೇ ಪಾಟ್ ಒಳಗೆ. ಈ ಮಾವಿನ ಗಿಡ ಅಂತೂ 5-6 ವರ್ಷ ಆಗಕ್ಕೆ ಬಂತು ರೀ. ನೆಲದಾಗಿದ್ರಿ ಕಾಯಿ ಆಗ್ತಿದ್ದು. ನೆಲ್ದಾಗ ಹಚ್ಬೇಕಂದ್ರೆ ಅವಕಾಶನ ಬಂದಿಲ್ಲ ರೀ. ಆದಷ್ಟು ಬೇಗ ಅವಕಾಶನೂ ನಿಮ್ಮ ಆಶೀರ್ವಾದದಿಂದ ಮತ್ತು ರಾಯರ ಆಶೀರ್ವಾದದಿಂದ ಬರಲಿ ಅಂತೇಳಿ ಕೇಳ್ಕೊತಿದ್ರಿ. ಯಾಕಂದ್ರೆ ನನಗಂತೂ ಗಿಡಗಳನ್ನ ಹಚ್ಚೋದು ಅವನ್ನ ನೋಡೋದು ಅಂದರೆ ಸಿಕ್ಕಾಪಟ್ಟೆ ಆಸೆ. ಹಾಗಾಗಿ ನಮ್ಮದೇ ಅಂತ ಸ್ವಲ್ಪ ಆದ್ರೂ ಸ್ವಂತ ಜಾಗ ಇದ್ಬಿಟ್ರೆ ಗಿಡಗಳು ಬೆಳ್ಸೋಕ್ಕೆ ಜಾಸ್ತಿ ಇಷ್ಟ ಆಗುತ್ತಲ್ರಿ. ಹಾಗಾಗಿ ಬಾಡಿಗೆ ಮನೆಯೊಳಗೆ ಗಿಡ ಹಚ್ಚಾಕೂ ಆಗಂಗಿಲ್ಲ. ಹಾಗಾಗಿ ಅಲ್ಲೇ ಅದು ಪ್ಲಾಸ್ಟಿಕ್ ಬಕೆಟ್ ಒಳಗೇ ಹಚ್ಚಿದ್ದು 5-6 ವರ್ಷ ಆಯಿತು. ಅದು ರೀಪಾಟಿಂಗ್ ಮಾಡಬೇಕ್ರಿ. ಆ್ಯಕ್ಚುಲಿ ಅದು ಗ್ರೋತ್ ಆಗಲ್ಲಾಗೈತಿ. ಯಾಕಂದ್ರೆ ಮಣ್ಣು ಗಟ್ಟಿ ಆಗ್ಬಿಡ್ತಂದ್ರೆ ಗ್ರೋತ್ ಆಗಂಗಿಲ್ಲ ರೀ. ನಾನೆಲ್ಲ ಅದು ರೀಪಾಟಿಂಗ್ ಮಾಡಿ 2 ದಿವ್ಸದ ಬಟ್ಟೆ ಇದ್ದು ತೊಳೆದು ಬರೋಟ್ಟಿಗೆ ನಮ್ಮ ಮನೆಯವರಿದ್ರೆ ಉಪ್ಪಿಟ್ಟು ರೆಡಿ ಮಾಡಾಕತ್ತಿದ್ರು. ಮತ್ತು ನಾನು ಅದಕ್ಕೆ ನೀರೆಲ್ಲ ಹಾಕಿ ಉಪ್ಪಿಟ್ಟು ರೆಡಿ ಮಾಡಿ ಅವ್ರಿಗೆ ನಾಷ್ಟ ಕೊಟ್ಟು ನಾನು ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಮಧ್ಯಾಹ್ನ ಏನು ಲಾಗ್ ಮಾಡೋಕ್ಕೆ ಹೋಗಲಿಲ್ಲ ರೀ. ಇವಾಗ ಆ್ಯಕ್ಚುಲಿ ಇಷ್ಟೋ ತನಕ ಎಲ್ಲ ಕೆಲಸ ಮುಗಿಸಿದ್ದೀನಿ. ಅಂದರೆ ಕರ್ಚಿಕೆ ಮಾಡಿದ್ದೀನಿ, ಶೇಂಗಾ ಹೋಳ್ಗೆ ಮಾಡಿದ್ದೀನಿ. ಇವಾಗ ರೊಟ್ಟಿ ಕೊಡೋದಿತ್ತ ಒಂದು 20 ರೊಟ್ಟಿ ರೀ. ಹಾಗಾಗಿ ಮಾಡಾಕಂತೀನಿ. ಅಂದರೆ ಜಾಸ್ತಿ ಇದ್ದಾಗ ಸ್ವಲ್ಪ ಕುಂತು ಮಾಡ್ತಾ ಇರ್ತೀನಿ ರೀ. ಆದರೆ 20 ರೊಟ್ಟಿ ಅಂದರೆ ನಿಂತು ಮಾಡಿಬಿಡ್ಬೋದಲ್ಲ, ಮತ್ತು ತಳಗೆ ತೊಗೋದು, ಮತ್ತು ಅದನ್ನೆಲ್ಲ ಸ್ವಚ್ಛ ಮಾಡೋದು ಆ ಥರ ಆಗುತ್ತೆ. ಅದಕ್ಕಾಗಿ ಸ್ವಲ್ಪ ಇತ್ತಲ್ಲ ಒಂದು 20 ರೊಟ್ಟಿ. ಅಂದರೆ ಜಾಸ್ತಿ ಆದರೂ ನನಗೂ ಮಾಡೋಕ್ಕಾಗಂಗಿಲ್ಲ ರೀ. ಹಾಗಾಗಿ ಒಂದು 20-40 ಆ ಥರ ಆದರೆ 1 ದಿವಸ 2 ದಿವಸ ಸ್ವಲ್ಪ ಮಾಡಿಬಿಟ್ಟು ಕೊಡ್ಬೋದು. ನಾಳೆ ಕೊಟ್ಟು ಕಳಿಸ್ಬೇಕಿತ್ತ. ಮತ್ತು ನಾಳೆ ಸ್ವಲ್ಪ ಕೆಲಸದವು, ಅದಕ್ಕಾಗಿ ಇವತ್ತಿನ ಮಾಡಿಟ್ರೆ ಆಯಿತು. ಸ್ವಲ್ಪ ಆರಬೇಕಲ್ರಿ, ಅದಕ್ಕಾಗಿ ಇವತ್ತು ರೊಟ್ಟಿ ಮಾಡಿನೂ ಇಟ್ಟಿದ್ದೀನಿ ಮತ್ತು ಹೋಳಿಗೆನೂ ಮಾಡಿ ಆರಾಕಿದ್ದೀನಿ. ಇದು ನೆಕ್ಸ್ಟ್ ಡೇ ಲಾಗ್ ನೋಡಿರಿ. ಇವತ್ತು ಗುರುವಾರ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಜಳಕ ಮಾಡಿ ಫಸ್ಟಿಗೆ ರಾಯರ ಕೈ ಮುಗಿದು ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡಕ್ಕಂತೀನಿ ನೋಡಿರಿ. ಇವತ್ತು ನಾಷ್ಟಕ್ಕಿದ್ರೆ ಏನು ಮಾಡೋಣಪ್ಪ ಅಂತೇಳಿ ವಿಚಾರ ಮಾಡ್ತಾ ಇದ್ದೆ. ಆದರೆ ತನು ಇದ್ದರೆ ಶಾವಿಗೆ ಪಾಯಸ ಮಾಡಿ ನಂಗೆ ಡಬ್ಬಿಗೆ ಹಾಕಿ ಕೊಡ್ರಿ ಮಮ್ಮಿ ಅಂತಂದ್ಲ. ಹಾಗಾಗಿ ಅದನ್ನೇ ರೆಡಿ ಮಾಡಕ್ಕಂತೀನಿ ನೋಡಿರಿ. ಅಂದರೆ ಅವಲಕ್ಕಿರೋ ಉಪ್ಪಿಟ್ಟಾರೆ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೆ. ನಂದು ಗುರುವಾರ ಉಪವಾಸ ಇರುತ್ತೆ, ಮಧ್ಯಾಹ್ನ ಊಟ ಮಾಡ್ತೀನಿ. ಆದರೆ 3 ಮಂದಿಗೆ ಅವಲಕ್ಕಿ ಮಾಡಿಕೊಡೋಣ ಅಂತ ಅಂದ್ಕೊಂಡೆ. ಇಲ್ಲ ಮಮ್ಮಿ ನಂಗೆ ಶಾವಿಗೆ ಪಾಯಸನ ಮಾಡಿ ಡಬ್ಬಿಗೆ ಹಾಕಿ ಕೊಡ್ರಿ, ನಮ್ಮ ಫ್ರೆಂಡ್ಸ್ ಕೇಳ್ಯಾರಂತ ಅನ್ನಕ್ಕಂತಲ. ಹಾಗಾಗಿ
ಅದನ್ನೇ ರೆಡಿ ಮಾಡಕ್ಕಂತೀನಿ ನೋಡ್ರಿ. ತನೂ ಆಯಿತು ಮನೂ ಆಯಿತು ಸಣ್ಣವ್ರು ಹಿಡ್ಕೊಂಡು ಹಂಗೆ ರೀ ಏನಾದರೂ ಸ್ಪೆಷಲ್ ಮಾಡಿದ ತಕ್ಷಣ ನಮ್ಮ ಫ್ರೆಂಡ್ಸಿಗೆ ಎಲ್ಲ ತೊಗೊಂಡು ಹೋಗ್ತೀವಿ ಮಮ್ಮಿ ಅಂತೇಳಿ ಡಬ್ಬಿ ಹಾಕಿ ತೊಗೊಂಡು ಹೋಗ್ತಿದ್ರು. ಇವತ್ತು ಅವ್ರ ಫ್ರೆಂಡ್ಸ್ ಶಾವಿಗೆ ಪಾಯಸ ಮಾಡ್ಕೊಂಬಾ ಅಂದಾರಂತ, ಅದಕ್ಕಾಗಿ ಮಾಡಿಕೊಡ್ರು ಮಮ್ಮಿ ಅಂತ ಅನ್ನಕತ್ತಿದ್ಲ. ಅದನ್ನೇ ರೆಡಿ ಮಾಡಕ್ಕಂತೀನಿ ನೋಡ್ರಿ. ಅಂದರೆ ನಾವು ಶಾವಿಗೆ ಪಾಯಸ ಏನೈತಿಲ್ಲ ಮನೆಯೊಳಗೆ ಮಾಡಿಸಿದ್ದ ಗೋಧಿ ಶಾವಿಗೆಯಿಂದನೇ ಮಾಡ್ತೀನಿ ರೀ. ಟೇಸ್ಟ್ ಚಲೋ ಇರುತ್ತೆ. ಉಪ್ಪಿಟ್ಟಾಯಿತು ಮತ್ತು ಶಾವಿಗೆ ಪಾಯಸ ಆಯಿತು. ಭಾಳ ಜನ ಶಾವಿಗೆನ ಕೇಳಾಕತ್ತಿದ್ರಿ, ಆದರೆ ಸ್ಟಾಕ್ ಖಾಲಿ ಆಗಿಬಿಟ್ಟೈತ್ರಿ. ನೆಕ್ಸ್ಟ್ ಬ್ಯಾಸ್ಗೆಗೆ ಸಿಗೋದು. ಈಗಿದ್ರೆ ಶಾವಿಗೆನ ಸ್ವಲ್ಪ ತೊಗೊಂಡು ಮುರಿದ್ಬಿಟ್ಟು ಈ ಕಡೆ ಹಾಲು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ರೀ. ಅದಕ್ಕೆ ಬೊಗೋಣಿಗೆ 1-2 ಚಮಚದಷ್ಟು ತುಪ್ಪ ಹಾಕಿ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿನ ಹುರಿಯಾಕಂತೀನಿ ನೋಡ್ರಿ. ಮೊನ್ನೆ ರವೆ ಉಂಡಿಗೆ ಹಾಕಕ್ಕಂತ ಜಾಸ್ತಿನೇ ಹುರಿದಿದ್ದೆ. ನನ್ನ ಮಕ್ಕಳಿಗೆ ದ್ರಾಕ್ಷಿ ಹಾಕ್ಬಿಟ್ರೆ ಇಷ್ಟನೇ ಆಗಂಗಿಲ್ಲ ರೀ, ಹಾಕಬೇಡ ಅಂತ ಅಂತಿರ್ತಾರೋ, ಆದರೆ ನನಗೆ ಹಾಕ್ಬೇಕಂತೇಳಿ ಅನ್ನಿಸ್ತಿರ್ತೈತಿ. ಅದಕ್ಕಾಗಿ ಸ್ವಲ್ಪ ಹಾಕಿ ಹುರಿದ್ಬಿಟ್ಟು ಎತ್ತಿಡಾಕಂತೀನಿ ನೋಡ್ರಿ. ಅದೇ ತುಪ್ಪಕ್ಕೆ ಏನೈತಿಲ್ಲ ಏನು ಶಾವಿಗೆ ತೊಗೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಕೆಂಪಾಗೋ ಮಟ್ಟ ಹುರ್ಕೋಬೇಕ್ರಿ. ಆಮೇಲೆ ಬಿಸಿ ಹಾಲು ಹಾಕ್ಬಿಟ್ರಾಯ್ತು, ಜಲ್ದಿ ರೆಡಿ ಆಗಿಬಿಡುತ್ತೆ. ಅಂದ್ರೆ ಹಾಲು ಸ್ವಲ್ಪ ಇದ್ರೆ ಅವಾಗ ಏನು ಮಾಡ್ಬೇಕಂದ್ರೆ ಫಸ್ಟಿಗೆ ನೀರು ಹಾಕಿ ಶಾವಿಗೆನ ಕುದಿಸಿ ಆಮೇಲೆ ಹಾಲು ಸಕ್ಕರೆ ಹಾಕ್ಬೋದು. ಇಲ್ಲಾಂದ್ರೆ ಈ ಥರ ಹಾಲೊಳಗನ ಒಂದು 5 ನಿಮಿಷ ಕುದಿಸ್ಕೊಂಡ್ರಾಯ್ತು. ಶಾವಿಗೆ ಮೆತ್ತಗಾಗೋ ಮಟ್ಟ ರೀ. ಶಾವಿಗೆ ಮೆತ್ತಗಾದ್ಮೇಲೆ ಅದಕ್ಕೆ ಸ್ವಲ್ಪ ಏಲಕ್ಕಿ, ಜಾಜಿಕಾಯಿ ಮತ್ತು ಸೋಪನ್ನು ಕುಟ್ಟಿ ಹಾಕಿದ್ದೀನಿ ರೀ. ಇದೊಂಥರ ಟೇಸ್ಟ್ ಚಲೋ ಇರುತ್ತೆ. ನಾವು ತಿಂತೀವಲ್ಲ ಏನು ಸೋಪ್, ಆ ಸೋಪನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಹಾಕಬೇಕು. ಟೇಸ್ಟ್ ಮಸ್ತ್ ಇರುತ್ತೆ. ಅದನ್ನು ಹಾಕಿ ಚಲೋತ್ನಾಗ ಕುದಿಸಾದ್ಮೇಲೆ ಎಷ್ಟು ಬೇಕಲ್ಲ ಸ್ವೀಟ ಅಷ್ಟು ಸಕ್ಕರೆ ಹಾಕಿ ಚಲೋತ್ನಾಗೆ ಕುದ್ದಾದ್ಮೇಲೆ ನಾವು ಹುರಿದಿಟ್ಟಿದ್ದ ದ್ರಾಕ್ಷಿ ಮತ್ತು ಗೋಡಂಬಿನೂ ಹಾಕಿ ಮಿಕ್ಸ್ ಮಾಡಿಬಿಟ್ರಾಯ್ತು. ಶಾವಿಗೆ ಪಾಯಸ ರೆಡಿ ಆಗುತ್ತೆ ನೋಡ್ರಿ. ಸಖತ್ತಾಗಿರುತ್ತೆ ಟೇಸ್ಟ್. ಅಂದ್ರೆ ಭಾಳ ಗಟ್ಟಿ ಮಾಡಕ್ಕೆ ಹೋಗಬಾರ್ದು, ಮತ್ತು ತಣ್ಣಗಾದ್ಮೇಲೆ ಗಟ್ಟಿ ಆಗ್ಬಿಡುತ್ತೆ ರೀ, ತಿನ್ನಕ್ಕೆ ಒಲ್ಲ ಅನ್ಸುತ್ತೆ. ಅದಕ್ಕಾಗಿ ಸ್ವಲ್ಪ ಆದಷ್ಟು ತೆಳ್ಳಗನೇ ರೆಡಿ ಮಾಡ್ಕೋಬೇಕು. ಈ ಥರ ಇದ್ದಾಗೇನೈತಲ್ಲ 1 ತಾಸು ಬಿಟ್ರೂ ಸ್ವಲ್ಪ ಅಷ್ಟು ಗಟ್ಟಿಯಾಗಿರಲ್ಲ. ಅದಕ್ಕಾಗಿ ಈ ಥರ ಎಲ್ಲ ಮಾಡಿ ಸ್ವಲ್ಪ ತಣ್ಣಗೆ ಮಾಡಿಬಿಟ್ಟು ಡಬ್ಬಿಗೆ ಹಾಕಿ ಕೊಡಾಕಂತೀನಿ ನೋಡ್ರಿ. ಈಗ ಡಬ್ಬಿಗೆ ಹಾಕಿ ಈ ಥರ ಪ್ಯಾಕ್ ಮಾಡಿ ತಂದು ಕೈಯಾಗ ಕೊಟ್ರೆ ಆಯ್ತು ಮಮ್ಮಿ ನಾವು ಸ್ವಲ್ಪ ಟೇಸ್ಟ್ ನೋಡ್ತೀನಿ ಅಂತೇಳಿ. ಅಂದರೆ ಲೇಟ್ ಆಗೈತೆ ಅಂತ ಅನ್ನಕತ್ತಿದ್ಲ. ನಾನಿದ್ರೆ ಬಡ ಅಂತೇಳಿ ಪ್ಯಾಕ್ ಮಾಡಿ ಕೊಟ್ಟೆ. ಮತ್ತು ಟೇಸ್ಟ್ ಚಲೋ ಆಗೈತೆ ಮಮ್ಮಿ ಅಂತೇಳಿ. ತನೂ ಕಾಲೇಜ್ಗೆ ಹೋದ್ಲ. ಮನು ಇದ್ರೆ ಜಳಕ ಮಾಡಿ ಬಂದಿದ್ದ. ಈಗ ಅವಲಕ್ಕಿನೂ ರೆಡಿ ಮಾಡಿದೆ ನೋಡ್ರಿ. ನಮ್ಮ ಮನೆಯವ್ರಿಗೆ ಮತ್ತು ಮನುಗೆ ಅವಲಕ್ಕಿ ಮತ್ತು ಶಾವಿಗೆ ಪಾಯಸನೂ ರೆಡಿ ಮಾಡಿ ಹಾಕಿಕೊಡಾಕಂತೀನಿ. ಅಂದ್ರೆ ನಾನು ಮಧ್ಯಾಹ್ನ ಊಟ ಮಾಡೋದಲ್ರಿ, ಹಾಗಾಗಿ ನನಗಂತೇಳಿ ಮಾಡಿಲ್ಲ. ತನೂ ಕಾಲೇಜ್ಗೆ ಹೋದ್ಲು. ಶಾವಿಗೆ ಪಾಯಸ ಅಷ್ಟೇ ಕುಡಿದ್ಬಿಟ್ಟು ಈಗಿದ್ರೆ ಅವಲಕ್ಕಿ ರೆಡಿ ಮಾಡಿ ಮನುಗೆ ಮತ್ತು ನಮ್ಮ ಮನೆಯವ್ರಿಗೆ ಪ್ಲೇಟ್ ರೆಡಿ ಮಾಡಿ ಕೊಟ್ಬಿಟ್ಟು, ಇದು ಅವಲಕ್ಕಿ ಆಗಲಿ ಮತ್ತು ಚುಮ್ಮರಿ ಸುಸ್ಲಾಗಲಿ ಕೆಳಗಡೆ ಏನು ಸ್ವಲ್ಪ ಅದು ಮಿಕ್ತೈತಲ್ರಿ, ಕೆಳಗಡೆ ಹತ್ತಿರ್ತೈತಲ್ಲ ಸ್ವಲ್ಪ, ಅದು ನಮ್ಮ ಕಡೆ ಹೊತ್ತಿದಂತಾರೋ, ಅಂದರೆ ಅದು ಬಿರುಸಾಗಿರ್ತೈತೆ ಸ್ವಲ್ಪ. ಅದನ್ನ ತಿನ್ನಕ್ಕೆ ಒಲ್ಲ ಅಂತಾರೆ ನಮ್ಮ ಮನೆಯವರು. ಮತ್ತು ಮನು ತಿನ್ನಂಗೆ ಇಲ್ಲ ರೀ. ನನಗೆ ಮತ್ತು ನನ್ನ ಮಗಳಿಗೆ ಇಷ್ಟ ಆಗುತ್ತೆ, ಆದರೆ ಅವ್ರು ತಿನ್ನಂಗಿಲ್ಲ. ಹಂಗೆ ಎತ್ತಿ ಇಟ್ಬಿಡೋದು ಮತ್ತು ವೇಸ್ಟನೇ ಆಗ್ಬಿಡೋದು ರೀ. ಈಗಿದ್ರೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇತ್ತು ರೀ, ಅದು ಹಾಳಾಗಕ್ಕಂತಿತ್ತು. ಅಂದರೆ ಮೊನ್ನೆ ರವಿವಾರ ದಿವಸ ತಂದಿದ್ದು, ಅದಕ್ಕಾಗಿ ಅದನ್ನ ಹಾಳಾಗುತ್ತೆ ಅಂತ ಈ ಥರ ಮಾಡಿ ಇಟ್ಬಿಟ್ರೆ 1 ತಿಂಗಳಾನ್ಗಟ್ಲೆ ಇಡ್ಬೋದು ನೋಡ್ರಿ. ಅಂದರೆ 20 ದಿವಸ 1 ತಿಂಗಳು ಆರಾಮ್ಸೆ ಇಟ್ಟು ಯೂಸ್ ಮಾಡ್ಬೋದು. ಈಗಿದ್ರೆ ಕೊತ್ತಂಬರಿ ಸೊಪ್ಪು ಏನೈತಲ್ಲ ಮಿಕ್ಸಿಗೆ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ನೈಸಾಗಿ ಪೇಸ್ಟ್ ಮಾಡಿ ತೊಗೋಬೇಕಾಗುತ್ತೆ ರೀ. ಒಟ್ಟಿಗೆ ಹಾಕಕ್ಕೆ ಹೋಗಬಾರ್ದು, ಸಣ್ಣಗಂಗಿಲ್ಲ. ಅದು ಸ್ವಲ್ಪ ಕ್ವಾಂಟಿಟಿ ಒಳಗೆ ಹಾಕಿಬಿಟ್ಟು ಪೇಸ್ಟ್ ಮಾಡಿ ತೊಗೋಬೇಕಾಗುತ್ತೆ ರೀ. ಅಂದರೆ ಅವಾಗೆಲ್ಲ ಕಲ್ಲಾಗ ಕುಟ್ಟಿ ಹಿಡಿತಿದ್ರು, ಅಂದರೆ ಫ್ರಿಜ್ಜೆಲ್ಲ ಹಿಡಿತಿಲ್ಲಲ್ರಿ. ವಾರಕ್ಕೊಂದ್ಸಲ ತಂದು ಅದನ್ನ ಸ್ವಲ್ಪ ಉಪ್ಪು ಹಾಕಿ ಕುಟ್ಟಿ ಎತ್ತಿಡ್ತಿದ್ರು. ಸ್ವಲ್ಪ ಪೇಸ್ಟನ್ನು ಹಾಕ್ತಿದ್ರು ಅಡುಗೆಗೆ. ಹಂಗಾಗಿ ನಾನು ವೇಸ್ಟ್ ಆಗಬಾರ್ದು ಅಂದರೆ ಈ ಥರ ಮಾಡಿಟ್ಟಾಗ ವೇಸ್ಟ್ ಆಗಂಗಿಲ್ಲ ರೀ. ನಾವು ಹಾಗೆ ಇಟ್ಟಾಗದು ಪಲ್ಯ ಎಲ್ಲ ಅಂದರೆ ಕೊತ್ತಂಬರಿ ಸೊಪ್ಪೆಲ್ಲ ಕೋದ್ಬಿಟ್ಟು ಯೂಸ್ ಮಾಡೋಕ್ಕೂ ಆಗಂಗಿಲ್ಲ. ಹೋದ ಸಲ ಹಾಗೆ ಆಗಿದ್ದ, ಸ್ವಲ್ಪ ಜಾಸ್ತಿನೇ ತಂದಿದ್ದೆ. ಅದಕ್ಕಾಗಿ ಈ ಥರ ಪೇಸ್ಟ್ ಮಾಡಿ ಸ್ವಲ್ಪ ಉಪ್ಪು ಮತ್ತು ನಿಂಬೆಹಣ್ಣು ಹಾಕಿ ಪೇಸ್ಟ್ ಮಾಡಿ ಒಂದು ಡಬ್ಬಿಗೆ ಹಾಕಿಟ್ಬಿಟ್ರಾಯ್ತು. ಏರ್ಟೈಟ್ ಡಬ್ಬಿಗೆ ರೀ. ಹೊರಗಡೆ ಆದ್ರೂ 1 ವಾರ ಇಡ್ಬೋದು, ಫ್ರಿಜ್ ಒಳಗಾದ್ರೆ ಒಂದು 20 ದಿವಸ ಆರಾಮ್ಸ್ರಿ ಇಡ್ಬೋದು ರೀ. ಈಗಿದ್ರೆ ಅದನ್ನೂ ಏರ್ಟೈಟ್ ಡಬ್ಬಿಗೆ ಹಾಕಿಬಿಟ್ಟು ಎತ್ತಿಟ್ಬಿಟ್ಟು ಇನ್ನು ಸ್ವೀಟ್ ಶಂಕರಪಾಳೆ, ಖಾರದ ಶಂಕರಪಾಳೆ ಎರಡು ರೆಡಿ ಮಾಡಾಕಂತೀನಿ ನೋಡ್ರಿ. ಸ್ವಲ್ಪ ಮಾಡೋಕ್ಕೂ ಟೈಮ್ನೂ ಜಾಸ್ತಿ ಬೇಕಾಗುತ್ತೆ ರೀ. ಅಂದರೆ ಅದನ್ನೆಲ್ಲ ನೀಟಾಗಿ ಕಲಸಿ ಅದನ್ನ ಒಂದು 15-20 ನಿಮಿಷ ರೆಸ್ಟ್ ಮಾಡಾಕ್ಬಿಟ್ಟು ಆಮೇಲೆ ಅದನ್ನ ಶಂಕರಪಾಳೆನ ಲಟ್ಟಿಸಿ ಆಮೇಲೆ ಕಟ್ ಮಾಡಿ ಡೀಪ್ ಫ್ರೈ ಮಾಡಬೇಕಾಗುತ್ತೆ ರೀ. ಮತ್ತು ಇದಕ್ಕೆ ತುಪ್ಪನೂ ಜಾಸ್ತಿ ಬೇಕಾಗುತ್ತೆ ರೀ. ಕೆಲವೊಬ್ಬರು ಅಮೌಂಟ ಜಾಸ್ತಿ ಆಕೈತ್ರಿ ಅಂತಾರೆ, ಬಟ್ ಅದು ತುಪ್ಪ ರೇಟ್ ಮತ್ತು ಈಗ ಸಕ್ರೆ ರೇಟ್ನೂ ಜಾಸ್ತಿ ಆಗೈತೆ ರೀ. 40-50 ರೂಪಾಯಿ ಇದ್ದಿದ್ದು 72 ರೂಪಾಯಿ ಆಗೈತಿ ಸಕ್ರೆ ರೇಟ್ನು. ಒಂದು ರೇಟ್ ಕಮ್ಮಿ ಇಲ್ಲರಿ. ನಮ್ಗೆ ಕಮ್ಮಿ ಮಾಡಿರಿ ಅಂತಾರೋ, ಅಂದರೆ ಎಲ್ಲರೂ ಇಲ್ಲ ರೀ, ಕೆಲವೊಬ್ರು ಇರ್ತಾರೋ.
ಒಂದು ಕಮೆಂಟ್ ಐತಿ, ನಾಳೆ ನಿಮ್ಗೆ ಅದನ್ನ ತೋರಿಸ್ತೀನಿ ಯಾವ ಥರ ಐತಿ ಅಂತ ಹೇಳಿ ವಾಟ್ಸಪ್ಪಿಗೆ ಕಮೆಂಟ್ ಮಾಡಿದ್ರು. ಅದು ನಾಳೆ ವ್ಲಾಗ್ ಒಳಗೆ ಹಾಕಿರ್ತೀನಿ, ನೀವು ನೋಡಿರಿ. ಅಂದರೆ ಅದ್ರೊಳಗೆ ನಮ್ಗೆ ಪಡ್ತಾರೆ, ನಮ್ದು ಏನು ಫಾಯ್ದೆ ಇಲ್ಲರೇ ಮಾಡಿಕೊಡ್ಬೇಕಂತ ಆ ಥರ ಹೇಳ್ತಿರ್ತಾರೋ. ನಂಗೆ ಏನು ಅವ್ರಿಗೆ ಆನ್ಸರ್ ಕೊಡ್ಬೇಕಂತೇಳಿ ತಿಳಿಯಂಗಿಲ್ಲ ರೀ. ಈಗಿದ್ರೆ ಸ್ವೀಟ್ ಶಂಕರಪಾಳೆ ಮಾಡೋಕ್ಕೆ ಚಲೋ ಹೊತ್ನಾಗೆ ತುಪ್ಪ ಹಾಕಿ ಅದನ್ನ ಮಿಕ್ಸ್ ಮಾಡಿಕೊಂಡು, ನಾವು ಎಷ್ಟು ಚಲೋ ಜಾಸ್ತಿ ತುಪ್ಪ ಹಾಕ್ತೀವಲ್ರಿ ಅಷ್ಟು ಕ್ರಿಸ್ಪಿಯಾಗೆ ಬರ್ತಾವೆ. ತುಪ್ಪ ಯೂಸ್ ಮಾಡ್ಲಿಕ್ಕಂದ್ರೆ ಗಟ್ಟಿ ಮತ್ತು ಅಷ್ಟು ಟೇಸ್ಟ್ ಇರೋಂಗಿಲ್ಲ. ಅದಕ್ಕಾಗಿ ನಾವು ಆದಷ್ಟು 1 kg ಹಿಟ್ಟಿದ್ರೆ ಅದಕ್ಕೆ ಅರ್ಧ kg ಅಷ್ಟು ತುಪ್ಪನ ಹಾಕಬೇಕಾಗುತ್ತೆ. ತುಪ್ಪದ ರೇಟ್ ನಿಮ್ಗೆ ಗೊತ್ತೈತಿ, 350 ರೂಪಾಯಿ kg ಐತಿ. ಹಾಗಾಗಿ ನಾವು ಕಮ್ಮಿ ಮಾಡಿಬಿಟ್ರೆ ಡಾಲ್ಡಾ ಅದು ಯೂಸ್ ಮಾತ್ರ ಆ ಥರ ಎಲ್ಲ ಆಗಿಬಿಡ್ತೈತ್ರಿ. ಮತ್ತು ನಾವು ಒಳ್ಳೆಯ ಪ್ರಾಡಕ್ಟನ್ನು ಕೊಡಬೇಕಂದ್ರೆ ಸ್ವಲ್ಪ ಒಂದು 150 ರೂಪಾಯಿ ಅಮೌಂಟ್ ಜಾಸ್ತಿ ಇರಬೇಕಾಗುತ್ತೆ ರೀ. ಇಲ್ಲಾಂದರೆ ಹೊರಗಡೆ ಎಲ್ಲ ಡಾಲ್ಡಾನ ಯೂಸ್ ಮಾಡಿಬಿಟ್ಟು 400 ರೂಪಾಯಿ kg, 450 ರೂಪಾಯಿ kg ಆ ಥರ ಕೊಡ್ತಾರೋ. ಹಂಗಾಗಿ ಕಮ್ಮಿ ಮಾಡಂತಂದಾಗ ನಾವು ಕೈದಿಂದ ಹಾಕಿ ಮಾಡಿ ಕೊಡಬೇಕಾಗುತ್ತೆ ರೀ. ಅಂದರೆ ಎಲ್ಲರೂ ಒಬ್ಬರು ಇರ್ತಾರೋ, ಎಲ್ಲರೂ ಇರೋಂಗಿಲ್ಲ. ಈಗಿದ್ರೆ ಅದನ್ನು ಎರಡು ರೆಡಿ ಮಾಡಿಬಿಟ್ಟು ಮತ್ತು ಸ್ವಲ್ಪ ಶೇವ್ನು ರೆಡಿ ಮಾಡಿದ್ರಿ. ನಮಗಂತೇಳಿ ಇವತ್ತು ಸ್ಪೆಷಲಾಗಿ ಒಂದು ರೆಸಿಪಿ ಮಾಡೋಣ ಅಂತೇಳಿ ಅಂದರೆ ಭಾಳ ದಿವಸದಿಂದ ಅನ್ಕೋತಾ ಇದ್ದೆ ಮಿಸಲ್ ಪಾವ್ ಮಾಡ್ಬೇಕಂತೇಳಿ. ಅದಕ್ಕಾಗಿ ಸ್ವಲ್ಪ ಸೇವ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ಮತ್ತು ಈ ಕಡೆ ಬೆಂಡೆಕಾಯಿನೂ ಫ್ರೈ ಮಾಡಕ್ಕಂತೀನಿ ನೋಡಿರಿ. ಸ್ವಲ್ಪ ಜಾಸ್ತಿನೇ ಇದ್ದು ಚಟ್ನಿ ಮಾಡಿ ಇಟ್ಟರೆ ಇತ್ತು, 2 ದಿವಸ ಬರುತ್ತೆ, ಹಾಳಾಗಂಗಿಲ್ಲ. ಪಲ್ಯಕ್ಕಿಂತ ಚಟ್ನಿ ನಂಗೆ ಇಷ್ಟ ಆಗುತ್ತೆ. ಹಾಗಾಗಿ ಚಟ್ನಿ ಮಾಡೋಣ ಅಂತೇಳಿ ಬೆಂಡೆಕಾಯಿನೂ ಹುರಿಯಾಕಿ ಇಟ್ಟಿದ್ದೀನಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಒಳಗೆ ಹಚ್ಕೊಂಡು ತಿಂದುಬಿಟ್ರೆ ಖಾಲಿನೂ ಆಗೋದ್ರೆ, ಮತ್ತು ಬೆಂಡೆಕಾಯಿ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದೂ ಅಲ್ಲ. ಹಾಗಾಗಿ ಈಗಿದ್ರೆ ಬೆಂಡೆಕಾಯಿ ಈ ಕಡೆ ಹುರಿಯಾಕಿಟ್ಟು ಮಿಸಲ್ ಪಾವ್ ಮಾಡ್ತೀನಿ ಅಂತ ಹೇಳಿದ್ದೆ ರೀ. ಈಗ ಮಧ್ಯಾಹ್ನ ಊಟಕ್ಕೂ ಹೋಗಬೇಕು, ಸಂಜೆಗೂ ಆಗಬೇಕು. ಆ ಥರ ಅದನ್ನೊಂದು ಗ್ರೇವಿ ಥರ ರೆಡಿ ಮಾಡ್ಕೊಳಕ್ಕಂತೀನಿ ರೀ. ಫಸ್ಟಿಗೆ ಮೊಳಕೆ ಕಾಳನ್ನ ಉಪ್ಪು ಹಾಕಿ ಬೆನೆಸಿ ತೊಗೊಂಡಿದ್ದೀನಿ. ಈ ಕಡೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಉಳ್ಳಾಗಡ್ಡಿ ಮತ್ತು ಶುಂಠಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊಬ್ಬರಿ. ಇದು ಕೊಬ್ಬರಿ ಏನೈತಿಲ್ಲ ನಾವು ಹೆರ್ಚಿರ್ತೀವಲ್ಲ, ಇದು ಕರ್ಚಿಕೆ ಹಾಕೋಕ್ಕೆಲ್ಲ ಅದನ್ನ ಸ್ವಲ್ಪ ಹೋದಾಗ ಅದನ್ನ ಒಗ್ಯೋಕ್ಕಿಂತ ಈ ಥರ ಇಟ್ಟು ನಮ್ಗೆ ಅಡುಗೆ ಬೇಕಂದಾಗ ಯೂಸ್ ಮಾಡೋಕೆ ಬರುತ್ತೆ ಅಂತೇಳಿ ನಾನು ಹಾಗೆ ಇಟ್ಟಿದ್ದೆ ರೀ. ಇದು ಹೆರ್ಚಂಬಂದಾಗ ಸ್ವಲ್ಪ ಎಲ್ಲ ಹಿಂಗೆ ಬಂದಿರ್ತೈತಲ್ಲ, ಅದಕ್ಕೆ ಅದನ್ನೀಗ ಸ್ವಲ್ಪ ಚಲೋತ್ನಾಗ ಎಲ್ಲ ಕೆಂಪಾಗೋ ಮಟ್ಟ ಹುರಿದ್ಬಿಟ್ಟು ಅದನ್ನ ಪೇಸ್ಟ್ ಮಾಡಿ ಸಾಂಬಾರ್ಗೆ ಯೂಸ್ ಮಾಡಬೇಕಾಗುತ್ತೆ ರೀ. ಅಂದರೆ ಕೆಲವೊಬ್ಬರು ಸುಟ್ಟು ಹಾಕ್ತಾರೋ, ಆ ಥರ ಮಾಡೋಕ್ಕಿಂತ ಈ ಥರ ಮಾಡೋದು ಬೆಸ್ಟ್ ಅಂತೇಳಿ ನಾನು ಅದನ್ನ ಎಣ್ಣೆಯೊಳಗೆ ಸ್ವಲ್ಪ ಚಲೋತ್ನಾಗ ಹುರ್ಕೊಂಬಿಟ್ಟು, ಈಗ ಒಗ್ಗರ್ನಿಗೆ ಏನೈತಿಲ್ಲ ಸ್ವಲ್ಪ ಎಣ್ಣೆ, ಜೀರಿಗೆ ಮತ್ತು ಉಳ್ಳಾಗಡ್ಡಿ, ಹಿಂಗು ಹಾಕಿ ಹುರ್ಕೊಂಬಿಟ್ಟು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಸ್ವಲ್ಪ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಮಸಾಲೆ ಖಾರ, ಸ್ವಲ್ಪ ಕಲರ್ಗೋಸ್ಕರ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿನೂ ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಂಬಿಟ್ಟು, ಆಮೇಲೆ ಬೆನ್ಸಿಟ್ಟಿದ್ದ ಮೂಗ್ನಿ ಕಾಳು ಅಂತೀವಿ, ಅಂದರೆ ಕೆಂಪು ಕಾಳು ಬರುತ್ತಲ್ರಿ, ಮಡಿಕೆ ಕಾಳು ಅಂತಾರೋ, ಇಲ್ಲ ಹೆಸರು ಕಾಳಿಂದನೂ ಮಾಡ್ಬೋದು. ಅದನ್ನ ಬೇಯಿಸಿಟ್ಟಿದ್ದ ಕಾಳನ್ನು ಹಾಕಿ ಈ ಕಡೆ ಅದು ಏನು ಹುರಿದಿಟ್ಟಿದ್ದೆ ಅಲ್ಲಿ ಉಳ್ಳಾಗಡ್ಡಿ ಮತ್ತು ಕೊಬ್ಬರಿ ಎಲ್ಲ ಅದನ್ನ ಮಿಕ್ಸರ್ ಜಾರಿಗೆ ಹಾಕಿ 1-2 ಟೊಮೆಟೊ, ಸ್ವಲ್ಪ ಗರಂ ಮಸಾಲನೂ ಹಾಕಬೇಕಿತ್ತು ರೀ. ನಾನು ಹಾಕಿಲ್ಲ, ಸ್ಕಿಪ್ ಮಾಡಿದ್ದೀನಿ. ಯಾಕಂದರೆ ಆಮೇಲೆ ನೆನಪಾಯಿತು ಊಟ ಎಲ್ಲ ಆದಮೇಲೆ ಹಾಕಬೇಕಿತ್ತಲ್ಲ ಅಂತ. ಸ್ವಲ್ಪ ಆ್ಯಕ್ಚುಲಿ ನಾವು ಹುರಿಯೋ ಮುಂದಾಗ ಸ್ವಲ್ಪ ಗರಂ ಮಸಾಲ ಐತಿ, ಅದನ್ನೇ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಹುರಿಯೋ ಮುಂದಾಗ ಗರಂ ಮಸಾಲ ಇದ್ದಿದ್ದಿಲ್ಲ ಅಂದರೆ ಸ್ವಲ್ಪ ದಾಲ್ಚಿನ್ನಿ, ಲವಂಗ, ಧನಿಯಾ ಮತ್ತು ಏಲಕ್ಕಿ ಆ ಥರ ಹಾಕಿ ಹುರಿದ್ಬಿಟ್ಟು ಪೇಸ್ಟ್ ಮಾಡಿ ಇದಕ್ಕೆ ಸೇರಿಸ್ಬೋದು. ಈಗಿದ್ರೆ ಅದನ್ನೆಲ್ಲ ಹಾಕಿ ಚಲೋತ್ನಾಗ ಕುದಿಸ್ಕೊಂಡ್ಬಿಟ್ಟು ಸ್ವಲ್ಪ ಬೆಲ್ಲ, ಉಪ್ಪು ಎಲ್ಲ ಹಾಕಿ ಸ್ವಲ್ಪ ಕೊತ್ತಂಬರಿ ಪೇಸ್ಟ್ನು ಹಾಕಿದಿದ್ರೆ, ಆಮೇಲೆ ಲಾಸ್ಟಿಗೆ ಏನೈತಲ್ಲ ಈ ಥರ ಒಂದು ಸ್ವಲ್ಪ ಎಣ್ಣೆ ಒಳಗೆ ಸ್ವಲ್ಪ ಖಾರದ ಪುಡಿ, ಅಂದರೆ ಅಚ್ಚ ಖಾರದ ಪುಡಿನ ಕಲರ್ ಇದ್ದಿದ್ದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ರಾಯ್ತು. ಕಲರ್ಫುಲ್ಲಾಗಿ ಮಸ್ತ್ ಕಾಣುತ್ತೆ ರೀ. ಆ್ಯಕ್ಚುಲಿ ಒಗ್ಗರಣೆ ಪಾತ್ರೆ ಸಿಗಲೇ ಇಲ್ಲ. ಹಂಗೆ ಒಂದೊಂದು ಟೈಮ್ದಾಗ ನಾವು ಬೇಕಂದಿದ್ದು ಪಟ್ಟಂತೆ ಸಿಗಂಗೆ ಇಲ್ಲ ರೀ. ಬಟ್ಲಾಗನ ಅದನ್ನ ಎಣ್ಣೆ ಬಿಸಿ ಮಾಡಿ ಖಾರದ ಪುಡಿ ಮಿಕ್ಸ್ ಮಾಡಿ ಅದಕ್ಕನ್ನು ಸೇರಿಸಿದ್ದೆ ರೀ. ಈಗ ಬೆಂಡೆಕಾಯಿ ಚಟ್ನಿ ಕುಟ್ಟಾಕಂತೀನಿ ನೋಡಿರಿ. ಜಾಸ್ತಿ ಕ್ವಾಂಟಿಟಿ ಒಳಗಿತ್ತಲ್ಲ, ಅದೇನು ಹುರಿದಿದ್ದಿಲ್ಲ ಅದು ಬುಟ್ಟಿ ಒಳಗಡೆ ಕುಟ್ಟಾಕತ್ತಿದ್ದೆ. ಅದಕ್ಕೆ ಏನಿಲ್ಲ ರೀ, ಕೊತ್ತಂಬರಿ ಪೇಸ್ಟ್ ಅಂದರೆ ಕೊತ್ತಂಬರಿ, ಸ್ವಲ್ಪ ಕುಟ್ಟಿದ ಬೆಳ್ಳುಳ್ಳಿ ಮತ್ತು ಉಪ್ಪು ಹಾಕಿ ಜಸ್ಟ್ ಈ ಥರ ಕುಟ್ಬಿಟ್ರೆ ಸ್ವಲ್ಪ ಅಬ್ದ ರೀ, ಅವಳು ಚೌಳು ಅಂತೀವಲ್ಲ ಆ ಥರ ಕುಟ್ಟಿ ಚಟ್ನಿ ಮಾಡ್ಕೊಂಡ್ರೆ ಆಯಿತು. ಸಖತ್ತಾಗಿರುತ್ತೆ ನೋಡಿರಿ. ಅದೇನು ನಾವು ಡೀಪ್ ಫ್ರೈ ಮಾಡಿರ್ತೀವಲ್ಲ, ಸ್ವಲ್ಪ ಏನು ಎಣ್ಣೆ ಉಳಿಯುತ್ತಲ್ಲ ಅದನ್ನ ಚೆಲ್ಬಿಡ್ತೀವಿ ಪದೇ ಪದೇ. ಅದೇ ಎಣ್ಣೆನ ಬಳಸಂಗಿಲ್ಲ. ಹೋಟೆಲ್ ಒಳಗೆ ಅದು ಆದರೆ ಅದನ್ನ ಕಂಟಿನ್ಯೂ ಅದೇ ಜಾಸ್ತಿ ಕ್ವಾಂಟಿಟಿ ಒಳಗೆ ಹಾಕಿ ಆ ಥರ ಎಲ್ಲ ಮಾಡ್ತಾರೆ. ಅವ್ರಿಗೆ ಪಡ್ತಾರೆ ಬೀಳುತ್ತೆ, ಆದರೆ ನಮಗೆ ಪಡ್ತಾರೆ ಬೀಳಂಗಿಲ್ಲ ಅಲ್ರಿ. ಮತ್ತು ಅದೇ ಪದೇ ಪದೇ ಇವತ್ತು ಬಳಸಿದ್ದು ನಾಳೆನೂ ಅದನ್ನ ಎಣ್ಣೆ ಬಳಸಕ್ಕೆ ಹೋಗಬಾರ್ದಲ್ಲ. ಅದಕ್ಕಾಗಿ ಈಗಿದ್ರೆ ಫೈನಲಿ ಬೆಂಡೆಕಾಯಿ ಚಟ್ನಿನೂ ರೆಡಿ ಆಯಿತಾ, ಮತ್ತು ಸಾಂಬಾರನ್ನೂ ರೆಡಿ ಇದ್ದು. ಸ್ವಲ್ಪ ಸೌತೆಕಾಯಿ ಇದ್ದು, ಮಕ್ಕಳು ಸೌತೆಕಾಯಿ ತಿನ್ನಂಗೆ ಇಲ್ಲ ರೀ ತನೋಮನು. ಅದಕ್ಕಾಗಿ ಈ ಥರ ಕೋಸಂಬರಿ ಮಾಡಿಟ್ರೆ ತಿಂತಾರೆ. ಏನಿಲ್ಲ, ಸೌತೆಕಾಯಿ ಸ್ವಲ್ಪ ಉಳ್ಳಾಗಡ್ಡಿ ಕಟ್ ಮಾಡಿ ಮೊಸರು ಹಾಕಿ ಉಪ್ಪು ಸ್ವಲ್ಪ ಬೇಕಂದ್ರೆ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿಬಿಟ್ರಾಯ್ತು. ಇಷ್ಟಪಟ್ಟು ತಿಂತಾರೆ. ಹಂಗೆ ಸೌತೆಕಾಯಿ ತಿನ್ನಂದ್ರೆ ತಿನ್ನಂಗಿಲ್ಲ ರೀ.
ಮತ್ತು ಇವತ್ತು ರೊಟ್ಟಿ ಚಪಾತಿ ಮಾಡೋಕ್ಕೆ ಹೋಗಲಿಲ್ಲ ರೀ. ಆ್ಯಕ್ಚುಲಿ ಚಪಾತಿ ಮಾಡ್ತೀನಂದ್ರೂ ಬೇಡ ಅಂತಂದ್ರೆ ಅದಕ್ಕಾಗಿ ನಾನೀಗ ರೊಟ್ಟಿ ಮತ್ತು ಅನ್ನ, ಸಾಂಬಾರು ಮತ್ತು ಸೌತೆಕಾಯಿ ಸಲಾಡು ಮತ್ತು ಬೆಂಡೆಕಾಯಿ ಚಟ್ನಿ ಮತ್ತು ಅಷ್ಟೇ ಮಾಡಿದ್ರಿ. ಒಂದು ರೊಟ್ಟಿ ಊಟ ಮಾಡಿ ಆಮೇಲೆ ಅನ್ನ ಸಾರು ಊಟ ಮಾಡೋಕೆ ಬರುತ್ತೆ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ರೊಟ್ಟಿ ಚಪಾತಿ ಇದ್ರೇ ಹೊಟ್ಟೆ ತುಂಬೋದು. ಅಂದು ಇವತ್ತು ಗುರುವಾರ ಉಪವಾಸ ಇತ್ತು. ಟೈಮ್ 1:30 ಆಗಿ ಹೋಗಿತ್ತು. ಬೆಳಗ್ಗೆ ಹಿಡ್ಕೊಂಡು ಚಾನೂ ಕುಡ್ದಿತ್ತಿಲ್ಲರೂ ಫುಲ್ ಚಕ್ರ ಬಂದಂಗೆ ಹಾಕತ್ತಿತ್ತು. ಫಸ್ಟ್ ಊಟ ಮಾಡ್ಬಿಡೋಣ ಅಂತೇಳಿ ಅಡುಗೆ ಮಾಡಿ ಊಟ ಮಾಡಕ್ಕಂತೀನಿ ನೋಡ್ರಿ. ಊಟ ಮಾಡೋಣ ಬರ್ರಿ. ಮಸ್ತಾಗಿ ಹೊಟ್ಟೆ ಹಸಿದಾಗ ಹೊಟ್ಟೆ ತುಂಬ ಊಟ ಮಾಡಿಬಿಟ್ರೆ ಮನಸ್ಸು ತೃಪ್ತಿ ಆಗುತ್ತೆ ನೋಡ್ರಿ. ತನಗ ಕರ್ಯಾಕಂತಿದ್ದೆ ಪಟ್ಟಂತೇಳಿ ಬರಂಗಿಲ್ಲ ರೀ ಊಟಕ್ಕಂದ್ರೆ. ಏನೋ ಅಂತಾರಲ್ಲ, ಊಟ ಮಾಡೋದು ಒಂದು ಜಳಕ ಮಾಡೋದು ಅಂದರೆ ಈಗಿನ ಮಕ್ಕಳಿಗೆ ವಜ್ಜೆ ಆಗ್ಬಿಟ್ಟಿರ್ತೈತಿ. ಪಟ್ಟಂತೇಳಿ ಮಾತು ಕೇಳಂಗಿಲ್ಲ ರೀ. ಊಟ ಎಲ್ಲ ಮುಗಿಸ್ಬಿಟ್ಟು ಇನ್ನು ಪಾರ್ಸಲೆಲ್ಲ ಕೊಟ್ಟು ಬರೋದಿತ್ತು, ಕೊರಿಯರ್ಗೂ ಹಾಕೋದಿತ್ತು. ಮತ್ತು ಇಲ್ಲಿ ಲೋಕಲ್ನೂ ಒಬ್ರಿಗೆ ಕೊಡೋದಿತ್ತು, ಅಂದರೆ ಲೋಕಲ್ ಒಂದಿಬ್ರಿಗೆ ಕೊಡೋದಿತ್ತು. ನಮ್ಮ ಮನೆ ಹತ್ರ ಒಬ್ರು ಅದಾರು. ಮತ್ತು ಆ ಕಡೆ ಗೋಳ್ಗುಂಟ್ ಹತ್ರನೂ ಹೋಗಿ ಕೊಟ್ಟು ಬರಬೇಕಿತ್ತು ರೀ. ಮತ್ತು ಶೇಂಗಾದ ಹೋಳಿಗೆನೂ ಅಷ್ಟೇ. ಎಲ್ಲರೂ ಇಲ್ಲಿ ನಮ್ಮಲ್ಲಿ ಏನೈತಿಲ್ಲ ಬಿಜಾಪುರದಾಗ ಅಂಗಡಿಗೆ ಹೋಗಿನಿ ತೊಗೊಂಡು ಬಂದ್ರೂ 20 ರೂಪಾಯಿಗೆ ಒಂದು ಕೊಡ್ತಾರೆ. ನಾನಿದ್ರೆ 17 ರೂಪಾಯಿಗೆ ಒಂದು ಕೊಟ್ರು ಇನ್ನೂ ಕಮ್ಮಿ ಮಾಡಿರಿ ಅಂತಾರೆ. ಇನ್ನೂ ಹೆಂಗೆ ಕಮ್ಮಿ ಮಾಡೋದಪ್ಪ ಅಂತ ಅನಿಸ್ತಿರ್ತೈತಿ. ಅಂದ್ರೆ ಅವ್ರು ಕೇಳಿದ ಪ್ರಶ್ನೆಗೆ ನಾನು ಏನು ಉತ್ತರ ಕೊಡ್ಬೇಕಂತಾನೆ ಗೊತ್ತಾಗಂಗಿಲ್ಲ ರೀ. ಹಾಗಾದ್ರೆ ಇದು 20 ಹೋಳಿಗೆ ಐತಿ. ಮೊನ್ನೆ ಒಬ್ರಿಗೆ ಒಂದು ಅರ್ಧ kg ಹೋಳಿಗೆ ಕೊಟ್ಟಿದ್ದೆ, ಅಂದರೆ 10 ಹೋಳಿಗೆ ಕೊಟ್ಟಿದ್ದೆ. ಇದು ಅರ್ಧ kg ಆಗುತ್ತೆ ರೀ ಅಂತ ಕೇಳಾಕತ್ತಿದ್ರು. ಹಾಗಾರಿ ಇದು ಅರ್ಧ kg 10 ಹೋಳಿಗೆ ಐತಿ. ಎಷ್ಟು ಗ್ರಾಮ್ ಆಗೈತೆ ಅಂತೇಳಿ ನೀವು ನೋಡಿರಿ. ಅಂದರೆ 20 ಹೋಳಿಗೆ ಕೊಡಬೇಕಿತ್ತ. ಹಾಗಾಗಿ 1.5 kg ಆಗೈತಿ. ಆದ್ರೂ ಇದು ಅರ್ಧ kg ಆಗುತ್ತೇನೋ ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇನ್ಮೇಲಿಂದ ಏನೈತಲ್ರಿ, ಪ್ರತಿ ಒಂದು ಹೋಳಿಗೆಗೂ 20 ರೂಪಾಯಿ ಚಾರ್ಜ್ ಮಾಡ್ಬೇಕಂತ ಅಂದ್ಕೊಂಡಿದ್ನಿ. ಯಾಕಂದ್ರೆ ನಾವು ಕಮ್ಮಿ ಕೊಟ್ರೂ ಮತ್ತು ನಮ್ಗೆ ಜಾಸ್ತಿ ಕೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಮತ್ತು ಇಲ್ಲೆಲ್ಲ ಸಿಗ್ತಾವ್ರಿ ಜಾಸ್ತಿ ಮೈದಾ ಹಿಟ್ಟನೇ ಇರ್ತೈತಿ. ಅದ್ರೊಳಗಿನ ಹೂರ್ಣನೂ ಕಾಣಿಸಲ್ಲ, ಫುಲ್ ವೈಟಾಗಿ ಇರ್ತೈತಿ. ನಾನು ಎಷ್ಟೇ ನೀಟಾಗಿ ಮಾಡಿಕೊಟ್ರು ಇನ್ನೂ ಅಮೌಂಟ್ ಜಾಸ್ತಿನೇ ಆಯಿತು ಅಂತಾರೆ. ಹಂಗೆ ಅಂದಾಗ ಏನಾಯ್ತಲ್ರಿ, ಏನಪ್ಪ ಏನು ಮಾಡೋದು ಈ ಥರ ಅಂತಾರಲ್ಲ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಮನ್ಸಿಗೂ ಬೇಸರ ಅಂತ ಅನ್ಸುತ್ತೆ ರೀ. ಅದ್ರೊಳಗೇನು ನಾನು ಲಕ್ಷಾಂತರ ರೂಪಾಯಿ ಏನು ಗಳಿಸಂಗಿಲ್ಲ, 1000 ರೂಪಾಯಿ ಉಳಿಯಂಗಿಲ್ಲ. ಜಸ್ಟ್ ಒಂದು 60ರಿಂದ 70 ರೂಪಾಯಿ ಎಲ್ಲ ಗ್ಯಾಸಿನ ಚಾರ್ಜ್ ನಾವು ಎಲ್ಲ ಮಾಡೋದೆಲ್ಲ ಚಾರ್ಜ್ ತೆಗೆದ್ರೆ ಒಂದು 60-70 ರೂಪಾಯಿ ಅಷ್ಟು ಉಳಿಯುತ್ತೆ. ಮತ್ತು ನಮಗದು ಮಾಡಿದ್ದು ಒಂದು 2-3 ತಾಸಿನ ಪೇಮೆಂಟ್ ಅಷ್ಟಾದ್ರೂ ಬೇಡ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ಅಂದರೆ ಶಂಕರಪಾಳೆ ಹೇಳಿದ್ರೆ ಇಲ್ಲಿ ಗೋರ್ಮೆಂಟ್ ಸ್ಕೂಲ್ ಒಳಗೆ ಟೀಚರ್ ಅದಾರ. ಅಂದ್ರೆ ಮೊನ್ನೆ ಹಬ್ಬದ ದಿವಸನೂ ತೊಗೊಂಡಿದ್ರು. ಅಲ್ಲಿ ಸ್ಕೂಲ್ ಒಳಗೆ ಎಲ್ಲರಿಗೂ ಇಷ್ಟ ಆಗ್ಬಿಟ್ಟು ಮತ್ತು ಅವರೆಲ್ಲ ಕೇಳಿದ್ರಂತ ತರಿಸ್ಕೊಡ್ರಿ ಅಂತೇಳಿ. ಹಾಗಾಗಿ ಅವರು ಕಾಲ್ ಮಾಡಿದ್ರೆ ನಿನ್ನೆ. ಹಾಗಾಗಿ ಇವತ್ತು ರೆಡಿ ಮಾಡಿಕೊಂಡು ಅವರಿಗೆ ಕೊಟ್ಟು ವಾಪಸ್ ಹೊಂಟಿದ್ದೀವಿ ನೋಡ್ರಿ. ಗೋಳ್ಗುಂಟ್ ಯಾವ ಥರ ಕಾಣಿಸಕತ್ತೈತಿ ಅಂದರೆ ಆ್ಯಕ್ಚುಲಿ ಗೋಳ್ಗುಂಟ್ ಹತ್ರನೇ ಹೋಗಿದ್ದು. ಒಳಗಡೆ ಹೋಗಿ ತಿರುಗಾಡಿ ಬರ್ಬೇಕಂದ್ರೆ ಮಿನಿಮಮ್ ಅಂದ್ರೂ ಒಂದು 2-3 ತಾಸು ಆದ್ರೂ ಟೈಮ್ ಬೇಕಾಗುತ್ತೆ ರೀ. ಆಲ್ರೆಡಿ 5 ಗಂಟೆ ಆಗಿತ್ತಲ್ಲ, ಇನ್ನೇನು ಹೋಗೋದು ಬಿಡಪ್ಪ. 5 ಗಂಟೆನ 6 ಗಂಟೆಗೆ ಬಂದರೂ ಆಗುತ್ತೆ ರೀ, ಅದು ಒಳಗಡೆ ಬಿಡಂಗಿಲ್ಲ. ಫೈನಲಿ ನಾವು ಕೊಟ್ಟು ವಾಪಸ್ ಮನೆಗೆ ಹೊಂಟಿದ್ದೀವಿ ನೋಡ್ರಿ. ಗೋಳ್ಗುಮ್ಟ ಹತ್ರ ಅಂತೂ ಈ ಥರ ಕುದುರೆ ಗಾಡಿ ಅಂತೂ ಯಾವಾಗಲೂ ಇರ್ತಾವೆ ನೋಡ್ರಿ. ಅಂದರೆ ಎಲ್ಲಿ ಇರೋಂಗಿಲ್ಲ, ಗೋಳ್ಗುಮ್ಟ ಹತ್ರ ಮಾತ್ರ ಇದಿರ್ತಾವೆ. ನಾವು ಅಲ್ಲಿ ಕೊಟ್ಟು ನಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ ಮನೆಗೆ ಬಂದಿದ್ದು ನೋಡ್ರಿ. ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಬೇರೆದವ್ರ ಕಡೆ, ಹಾಗಾಗಿ ಅದನ್ನೂ ಕೆಲಸ ಮುಗಿಸ್ಕೊಂಡು ಅವ್ರ ಮನೆಯೂ ಸಮೀಪಿತ್ತಲ್ಲ, ಹಾಗಾಗಿ ಇಲ್ಲೊಂದು ಸ್ವಲ್ಪ ಕುಂತು ಹೋದ್ರೆ ಐತಂತ ರೀ. ನಮ್ಮ ಮನೆಯವ್ರಿಗೆ ಒಂದು 10 ನಿಮಿಷ ಕೂತು ಹೋಗಂದ್ರಿ ಅಂತೇಳಿ ಕರ್ಕೊಂಡು ಬಂದಿದ್ದೀನಿ. ಅಂದರೆ ನಾವು ಇಲ್ಲೆಲ್ಲ ಬಂದು ಕೂಡ್ಬಿಟ್ರೆ 1 ತಾಸಾದ್ರೂ ಮಿನಿಮಮ್ ಬೇಕೇ ರೀ. ಆದ್ರೂ ನೀ ಜಲ್ದಿ ಬರೋಂಗಿಲ್ಲ, ಅಲ್ಲೇ ಕೂತ್ಬಿಡ್ತಿ ಅಂತ ಅನ್ನಕತ್ತಿದ್ರು. ಆದ್ರೂ 1.5 ತಾಸು ಕೂತು ವಾಪಸ್ ಮನೆಗೆ ಬಂದ್ವಿ ನೋಡ್ರಿ. ಬರೋಕ್ಕೆ ಟೈಮ್ 7:30 ಆಗಿತ್ತನ. ಹಾಗಾಗಿ ತನಗೆ ಬ್ರೆಡ್ ಬಿಸಿ ಮಾಡಿಕೊಡಮ್ಮ ಅಂದರೆ ಅದು ಸ್ವಲ್ಪ ಪಾವ್ ಮಾಡೋಣಂತೆ ಅಂದ್ಕೊಂಡಿದ್ದೆ ಅಲ್ರಿ. ಮಧ್ಯಾಹ್ನ ಸಾಂಬಾರೆಲ್ಲ ಜಾಸ್ತಿ ಮಾಡಿ ಇಟ್ಟಿದ್ದೆ. ಹಾಗಾಗಿ ಅದನ್ನ ಬ್ರೆಡ್ ಎಲ್ಲ ಬಿಸಿ ಮಾಡಿ ಅದನ್ನ ಸಾಂಬಾರು ಸ್ವಲ್ಪ ಸೇವ್ ಹಾಕಿ ತಿಂದುಬಿಟ್ರೆ ಸಖತ್ತಾಗಿರುತ್ತೆ. ಅಂದರೆ ಹೊರಗಡೆ ಹೋಗಿ ನಮಗಂತೂ ತಿನ್ನೋಕ್ಕಾಗಂಗಿಲ್ಲ ಅಲ್ರಿ. ಹಾಗಾಗಿ ಟೈಮ್ ಸಿಕ್ಕಾಗ ಇದ್ದಿದ್ರೊಳಗೆ ಏನಾದರೂ ಸ್ವಲ್ಪ ಸ್ಪೆಷಲಾಗಿ ಮಾಡ್ಕೊಂಡು ತಿಂದುಬಿಟ್ರೆ ಮನಸ್ಸಿಗೂ ತೃಪ್ತಿ ಆಗುತ್ತಲ್ರಿ. ದೇವರು ನಮ್ಗೆ ಏನೇ ಕೊಟ್ರೂ ಹೊಟ್ಟಿಗೆ ಮಾತ್ರ ಚಲೋ ತಿನ್ಬೇಕನ್ನೋ ಆಸೆ ಮಾತ್ರ ಇದ್ದೇ ಇರುತ್ತಲ್ರಿ. ಅಂದರೆ ಇಷ್ಟಪಟ್ಟಿದ್ದು ತಿಂದ್ರೆ ಅದೊಂಥರ ಖುಷಿ ಆಗುತ್ತಲ್ಲ. ಹಾಗಾಗಿ ಆಲ್ರೆಡಿ ಹಸಿವಾಗೈತೆ ಅಂತ ಊಟ ಸ್ಟಾರ್ಟ್ ಮಾಡಿದ್ದೆ. ನಾನು ಬರೋದು ಸ್ವಲ್ಪ ಲೇಟನೇ ಆಯಿತಲ್ಲ. ಈಗ ತಾನು ಬ್ರೆಡ್ ಬಿಸಿ ಮಾಡಿ ಕೊಡಾಕತ್ತಿದ್ಲ ನಮ್ಮ ಮನೆಯವ್ರಿಗೆ. ನಾನು ಪ್ಲೇಟ್ ರೆಡಿ ಮಾಡಿ ಕೊಡಾಕಂತೀನಿ ನೋಡ್ರಿ. ಏನಿಲ್ಲರಿ, ಅದು ಸಾಂಬಾರು ಸ್ವಲ್ಪ ಸೇವು, ಉಳ್ಳಾಗಡ್ಡಿ, ನಿಂಬೆಹಣ್ಣು ಹಾಕಿ ಬ್ರೆಡ್ ಸಂಗಟ ಬ್ರೆಡ್ ಬಿಸಿ ಮಾಡಿ ಹಚ್ಕೊಂಡು ತಿಂದ್ರೆ ಆಯಿತು, ಸಖತ್ತಾಗಿರುತ್ತೆ. ಇವತ್ತಿನ ಲಾಗ್ನು ಇಲ್ಲೇ ಮುಗಿಸೋಂದ್ರೆ ಇವತ್ತಿನ ಲಾಗ್ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ರೀ. ಬಾಯ್ ರೀ.